ಏನೋ ಅರ್ಜೆಂಟಾಗಿ ಬರೋಕ್ಕಿಲ್ಲ, ಏನಾಯ್ತು? ನಾವು ಅಂದ್ಕೊಂಡಾಗೆ ಏನೂ ಆಗ್ತಿಲ್ಲ ಮಗ. ಅವಳಿನ್ನೂ ಅವನ ಜೊತೆನೇ ಓಡಾಡ್ತಿದ್ದಾಳೆ. ನೀನು ಅಷ್ಟೆಲ್ಲ ಹೋಗಿ ಹೇಳಿದ್ಮೇಲೂ ಅವನಿಂದ ದೂರನೇ ಆಗಿಲ್ಲ ಕಣೋ ಅವಳು. ನಾನು ಫಾಲೋ ಮಾಡಿ ನೋಡಿದೆ, ಅವಳಿಗೆ ಒಂಚೂರು ಬುದ್ಧಿ ಅನ್ನೋದೇ ಇಲ್ವೇನೋ? ಬುದ್ಧಿ ಇರೋರು ಯಾರ ಒಂದು ಸಹವಾಸ ಮಾಡ್ತಾರೆ ಹೇಳು? ಬುದ್ಧಿ ಇಲ್ಲದೆ ಇರೋರೆ ಅವನಿಗೆ ತಗ್ಲಾಕೊಳ್ಳೋದು, ಅವನ ಬಲೆಗೆ ಬಿಡೋದು. ಅದು ಕರೆಕ್ಟೇ ಮಗ. ಬುದ್ಧಿ ಇರೋರು ಯಾರ ತಾನೇ ಅವನ ಜೊತೆ ಹೋಗ್ತಾರೆ ಹೇಳು? ಒಂದು ದಡ್ಡರಾಗಿರ್ಬೇಕು ಅಥವಾ ಅವನ ಹತ್ರ ಇರೋ ದುಡ್ಡು ನೋಡಿರ್ಬೇಕು. ಇಲ್ಲೂ ಹಾಗೆ ಆಗಿರುತ್ತೆ. ಅದೇನೇ ಇರಲಿ, ನಾನು ಹೇಳಿದ್ದೆ ಅಲ್ವಾ ಒಂದು 2-3 ದಿನ ಅವ್ನ ತಂಟೆಗೆ ಹೋಗ್ಬೇಡ ಅಂತ. ನೋಡು, ನಾವು ಅವನನ್ನು ಫಾಲೋ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಮೊದಲೇ ಅವ್ನು ಶಾರ್ಟ್ ಟೆಂಪರು, ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಆಮೇಲೆ. ಅದಕ್ಕೆ ಅಲ್ವಾ ಮಗ ಹೇಳ್ತಿರೋದು, ನಾವೇನಾದರೂ ಬೇಗ ಮಾಡಬೇಕು ಅಂತ. ನಾನು ಅದನ್ನೇ ಯೋಚನೆ ಮಾಡ್ತೀನಿ ಕಣ. ಆದರೆ ಅವನ ವಿರುದ್ಧ ಗಟ್ಟಿ ಸಾಕ್ಷಿ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಬರೀ ಅನುಮಾನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಹೇಳು? ಮಗ, ಒಂದು ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅಥವಾ ನಿಮ್ಮ ಭಾವನ ಸಹಾಯ ತಗೊಂಡ್ರೆ ಹೇಗಿದ್ರು ಅವ್ರಿಗೆ ಒಳ್ಳೆ ಇನ್ಫ್ಲುಯೆನ್ಸ್ ಇದೆಯಲ್ಲೋ? ಬೇಡ ಕಣ, ಈಗ ಸದ್ಯಕ್ಕೆ ಬೇಡ. ನಾವು ಅವನನ್ನು ಫಾಲೋ ಮಾಡ್ತಿರೋ ವಿಷಯ ಭಾವಂಗೆ ಗೊತ್ತಾದರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಈಗಲೇ ಅವ್ರು ಬೇರೆ ಟೆನ್ಷನ್ಲಿದ್ದಾರೆ. ನನಗಿನ್ನೂ ಟೆನ್ಷನ್ ಕೊಡೋದಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾವು ಗೋಕುಲ್ಗೂ ಹೆಲ್ಪ್ ಮಾಡೋದಕ್ಕಾಗಲ್ಲ. ಮೊದಲು ಅವನ ವಿರುದ್ಧ ನಮಗೆ ಸಾಕ್ಷಿ ಸಿಗಬೇಕು. ಸಾಕ್ಷಿ ಸಿಗದೇ ಇದ್ದರೆ ನಾವೇನೂ ಮಾಡೋಕ್ಕಾಗಲ್ಲ ಕಣ. ನೋಡು, ನೀನು ಸ್ವಲ್ಪ ದಿನ ಹುಷಾರಾಗಿರು, ಅವನ ಹಿಂದೆ ಹೋಗ್ಬೇಡ. ಸ್ವಲ್ಪ ಟೈಮ್ ಕೊಟ್ಟರೆ ಯಾವ್ದಾದ್ರು ದಾರಿ ಸಿಗತ್ತೆ. ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ ಮಗ, ನೀನು ಹೇಳ್ದಾಗ ಆಗಲಿ. ಮತ್ತೆ ನೀವೇ ನೋಡಿದ್ರಲ್ಲ ಅವ್ರ ಮನಸ್ಸು ಯಾವ ಸ್ಥಿತಿಲಿದೆ ಅಂತ. ಅವರು ತಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕ್ಷಣದಿಂದ ಎಲ್ಲ ಮುಗಿದೋಯ್ತು ಅನ್ನೋ ಥರ ಇದ್ದಾರೆ. ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ತಾ ಇರಲಿಲ್ಲ ಅತ್ತೆ. ನಾನು ಪ್ರತಿ ದಿವಸ ಅವ್ರಿಗೆ ಧೈರ್ಯ ತುಂಬಿ ಮಾತಾಡಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಒಪ್ಸಿದ್ದೀನಿ. ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಈಗ ನಾವು ಅವ್ರನ್ನ ಭಯಕ್ಕೆ ತಳ್ಳೋ ಯಾವುದೇ ಕೆಲಸನೂ ನಾವು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾನು ಯಾರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆದರೆ ಎಲ್ಲರೂ ಮನಸ್ಸಲ್ಲೂ ಏನೋ ಒಂದು ಪ್ರಶ್ನೆ ಇದೆ, ಆದರೆ ಯಾರೂ ಕೇಳ್ತಾ ಇಲ್ಲ. ಇಲ್ಲ ಮೇಡಮ್, ಹಾಗೇನೂ ಇಲ್ಲ. ನನಗೂ ಗೊತ್ತಾಗತ್ತೆ ಅಣ್ಣ. ಆಚೆ ಎಲ್ಲರನ್ನೂ ವಿಚಾರಣೆ ಮಾಡೋ ನನಗೆ ನಮ್ಮ ಸುತ್ತಮುತ್ತ ಏನಾಗ್ತದೆ ಅಂತ ನನಗೆ ಗೊತ್ತಾಗಲ್ವಾ? ನಾನು ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ಟೇಷನಿಗೆ ಬಂದಾಗ ಹೇಗೆ ಮಾತಾಡಿಸ್ತಾ ಇದ್ರೋ ಇವಾಗ ಯಾರೂ ಆ ಥರ ಮಾತಾಡಿಸ್ತಾ ಇಲ್ಲ. ಅವತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಯ್ತಲ್ಲ, ಅವತ್ತಿಂದ ಈ ಥರ ಆಗ್ತಾ ಇದೆ. ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ಕೇಳಿ ಅಣ್ಣ, ಹಿಂಜರಿಕೆ ಬೇಡ. ನಂದೇನೂ ಇಲ್ಲ ಮೇಡಮ್. ಅವತ್ತು ಜಯದೇವು ಆ ರೀತಿ ನಡ್ಕೊಂಡಿದ್ದನ್ನು ನೋಡಿ ನಮ್ಮ ಸ್ಟಾಫ್ ಎಲ್ಲ ಏನೇನೋ ಮಾತಾಡ್ಕೊಳ್ತಾ ಇದ್ರು. ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಎಲ್ಲರೂ ಮನಸ್ಸಲ್ಲಿರೋದು ಒಂದೇ ಪ್ರಶ್ನೆ ಅಲ್ವಾ, ಜಯದೇವ್ ಜೊತೆ ನನ್ನ ಸಂಬಂಧ ಏನು ಅಂತ. ಹೌದು, ಅವ್ರು ನನ್ನ ಜೀವನದ ಒಂದು ಭಾಗ ಆಗಿದ್ರು, ನಿಜ. ಆದರೆ ಇವಾಗ ನೀವು ನೋಡ್ತಾ ಇರೋದು ಮುಗ್ದೋಗಿರೋ ಕಥೆನ. ಶುರುವಿಂದ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಮದುವೆಗೂ ಮುಂಚೆ, ಮದುವೆ ಆದಮೇಲೆ ಒಂದಲ್ಲ ಎರಡಲ್ಲ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ನಂಬಿಸಿ ಮೋಸ ಮಾಡಿದ್ರು. ಇನ್ನೇನು ಜೀವನನೇ ಮುಗಿತು ಅನ್ನೋ ಪರಿಸ್ಥಿತಿಗೆ ತಲುಪಿದ್ದೆ. ಸಾರಿ ಮೇಡಮ್, ನಮಗೆ ಇಷ್ಟೊಂದು ವಿಷಯ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಅಲ್ವಾ? ಹೊರಗಡೆಯಿಂದ ಕಾಣಿಸೋದೇ ಬೇರೆ ಕತೆ, ಆದರೆ ಒಳಗಡೆ ನಡೀತಾ ಇರೋದೇ ಬೇರೆ ಕತೆ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ನಂದೊಂಥರ ಕತೆ. ಮತ್ತೆ ಜೀವನದಲ್ಲಿ ಎದ್ದು ನಿಲ್ಲಕ್ಕಾಗದೇ ಇಲ್ಲ ಅಂತ ನಾನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗ ನನ್ನ ಕೈ ಹಿಡಿದು ಎದ್ದು ನಿಲ್ಲಿಸಿದವ್ರೆ ನಮ್ಮ ಬಾಬಾ ಗೌತಮ್ ದಿವಾನ್ ಅವರು, ಮತ್ತೆ ನಮ್ಮ ಅಕ್ಕ ಭೂಮಿಕಾ ದಿವಾನ್. ನನಗೆ ಮತ್ತೆ ಬದುಕೋ ಧೈರ್ಯ ಕೊಟ್ಟಿದ್ದವರು, ಮನುಷ್ಯರ ಮೇಲೆ ನಂಬಿಕೆ ಬರುವಾಗ ಮಾಡಿದ್ದವರು. ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದ್ರ ಹಿಂದೆ ಅವ್ರ ಪಾತ್ರ ತುಂಬಾ ಇದೆ.
ಈ ಜೀವನ ಅವ್ರು ಕೊಟ್ಟಿದ್ದ ಭಿಕ್ಷೆ ಅಂದ್ರೂ ತಪ್ಪಿಲ್ಲ. ನನಗೋಸ್ಕರ ಅಷ್ಟು ಮಾಡಿದ್ದಾರೆ. ಸತ್ಯ ಹೇಳಬೇಕು ಅಂತಂದರೆ ಅವತ್ತು ನನ್ನ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ ಇವತ್ತು ನಾನು ಜೀವಂತವಾಗಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಒಂದು ಟೈಮಲ್ಲಿ ಸಿಚುವೇಶನ್ ಆ ಥರ ಇತ್ತು. ಎಲ್ಲವನ್ನೂ ಕಳ್ಕೊಂಡು ನಿಂತಿದ್ದೆ. ಬದುಕಕ್ಕೆ ಯಾವ ಕಾರಣನೂ ಇರಲಿಲ್ಲ, ಅಕ್ಕ ಭಾವನ ಬಿಟ್ಟು. ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸ್ಟೇಷನಿಗೆ ಬಂದ ದಿನದಿಂದ ನಾನು ಆಫೀಸ್ ಥರ ಟ್ರೀಟ್ ಮಾಡಿಲ್ಲ. ಮನೆ ಮಗಳು ಥರ ನೋಡ್ಕೊಂಡಿದ್ದೀರ, ಕೆಲಸ ಕಲಿಸಿದ್ದೀರ, ತಪ್ಪಾದಾಗ ತಿದ್ದಿದ್ದೀರ. ಅದಕ್ಕೇನೆ ನಿಮ್ಗಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವುದೇ ರೀತಿಯಾದ ಕೆಟ್ಟ ಅಭಿಪ್ರಾಯ ಉಳ್ಕೋಬಾರ್ದು ಅಂತ ಹೇಳ್ಕೊಂಡೆ. ನೀವು ಹೇಳಿದ್ದು ಒಳ್ಳೇದಾಯ್ತು ಮೇಡಮ್. ನಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ತು ಮೇಡಮ್. ನಿಜ ಹೇಳಬೇಕು ಅಂದರೆ ಇವತ್ತು ನಿಮ್ಮ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಯಿತು ಮೇಡಮ್. 1000 ಜನ 1000 ಮಾತಾಡ್ಕೊಳ್ಳಿ, ಅವ್ರ ಬಾಯಿನ ಮುಚ್ಚೋಕ್ಕಾಗೋದಿಲ್ಲ. ಅದರ ಸತ್ಯ ಏನು ಅಂತ ನಮ್ಮ ಮನಸ್ಸಿಗೆ ಗೊತ್ತಿರೋ ಸಾಕು ಮೇಡಮ್. ಒಂದು ಮಾತು ಹೇಳ್ತೀನಿ ಮೇಡಮ್, ಈ ಸ್ಟೇಷನಲ್ಲಿ ನಿಮಗೆ ಮೊದಲಿದ್ದಷ್ಟೇ ಗೌರವ ಇರುತ್ತೆ. ಅದರಲ್ಲಿ 1% ಕೂಡ ಕಮ್ಮಿ ಆಗೋದಿಲ್ಲ. ಏನಿರ್ಬೋದು ಅಂತ ಡೌಟ್ ಇದ್ದಿದ್ದು ನಿಜ ಮೇಡಮ್, ಆದರೆ ಕೆಟ್ಟ ಅಭಿಪ್ರಾಯ ಅಲ್ಲ. ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಮೇಡಮ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ನಮಗಲ್ಲ ಮೇಡಮ್, ನಿಮಗೆ ನೀವೇ ಹೇಳ್ಕೋಬೇಕು. ಇಷ್ಟೆಲ್ಲ ಆದಮೇಲೂ ನೀವು ಯಾರ ಮೇಲೂ ದ್ವೇಷ ಇಟ್ಕೊಳ್ದೆ ನಿಮ್ಮ ಗುರಿನ ನೀವು ಸಾಧಿಸಿದ್ದೀರಲ್ಲ, ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಪ್ರತಿಯೊಂದು ಹೆಣ್ಣುಮಗಳು ನಿಮ್ಮ ಥರನೇ ಇರಬೇಕು ಮೇಡಮ್. ಗಟ್ಟಿಯಾಗಿ ಬಂಡೆ ಥರ